ನೆನ್ನೆ ಸಂಜೆಯಿಂದ ಮಧ್ಯರಾತ್ರಿವರೆಗೂ ಸುರಿದಿರುವಂತಹ ಮಳೆಗೆ ಬೆಂಗಳೂರಿನ ಸಾಯಿ ಲೇಔಟ್ ಜನರಿಗೆ ಜಲ ಸಂಕಷ್ಟ ಎದುರಾಗಿದೆ. ನೆಲಮಹಡಿಯ 10ಕ್ಕೂ ಅಧಿಕ ಮನೆಗಳಿಗೆ ಜಲ ದಿಗ್ಬಂಧನವಾಗಿದೆ. ನೆಲಮಹಡಿಯಲ್ಲಿ ನೀರು ನಿಂತಿರೋದ್ರಿಂದ ಸಂಕಷ್ಟ ಎದುರಾಗಿದೆ. ಕೆಸರು ನೀರು ನಿಂತ ಕಾರಣ ನಿವಾಸಿಗಳು ಪರದಾಡ್ತಿದ್ದಾರೆ. ಎಂಥ ನೀರು ಆದ್ರೂ ಸರಿನೇ, ನೀರು ನಿಂತು ಅಂತಂದ್ರೆ ಜನಸಾಮಾನ್ಯರ ಪಾಡು ಹೇಳತೀರದ್ದಾಗುತ್ತೆ. ಅದರಲ್ಲೂ ಕೆಸರು ನೀರು ನಿಂತ್ಕೊಂಡಿದೆ ಅಂತಂದ್ರೆ ವೆಹಿಕಲ್ಸ್ಗಳನ್ನ ಹೊರಗಡೆ ತೆಗಿಯೋಕ್ಕಾಗಲ್ಲ. ಆ ಕೆಸರು ಮಿಶ್ರಿತ ನೀರು ಮನೆಗೆ ಬಂದ್ರೆ ಕೆಟ್ಟ ವಾಸನೆ ಬರುತ್ತೆ. ಆ ನೀರಿನಿಂದ ಮತ್ತಷ್ಟು ಇನ್ಫೆಕ್ಷನ್, ಆ ನೀರಿನಿಂದ ನೀರು ಹೊರಗಡೆ ಹಾಕೋದಕ್ಕೂ ಕೂಡ ಸಾಧ್ಯವಾಗಲ್ಲ. ಈ ಎಲ್ಲ ಸಂಕಷ್ಟವನ್ನ ಸಾಯಿ ಲೇಔಟ್ನ ಜನ ಅನುಭವಿಸ್ತಾ ಇದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಸಾಯಿ ಲೇಔಟ್ ನಿವಾಸಿಗಳ ಸಂಕಷ್ಟಕ್ಕೆ ಕೊನೆ ಎಂದು ಅನ್ನೋ ಪ್ರಶ್ನೆ. ಹೋದ ವರ್ಷ ಎಕ್ಸಾಕ್ಟ್ಲಿ ಹೋದ ವರ್ಷನೂ ಇಲ್ಲ ರೀ, ಸುಮಾರು 6-7 ತಿಂಗಳ ಹಿಂದೆಯೂ ಕೂಡ ಇದೇ ಚಿತ್ರಣ ಇದೇ ಸಾಯಿ ಲೇಔಟ್ನಲ್ಲಿ ಕಂಡು ಬಂದಿತ್ತು. ಅಲ್ಲಿ ದ್ವಿಚಕ್ರ ವಾಹನ ಸವಾರರು ಹೋಗೋದು ಹೇಗೆ ಹೊರಗಡೆ ಅನ್ನೋ ಪರಿಸ್ಥಿತಿಯಲ್ಲಿ ಸಿಲುಕ್ಬಿಟ್ಟಿದ್ದಾರೆ. ಅಲ್ಲಿ ಗಾರ್ಡ್ಸ್ಗಳಾಗಿರಬಹುದು ಅಥವಾ ಸೆಕ್ಯೂರಿಟಿಯವರಾಗಿರಬಹುದು, ಇವರೆಲ್ಲರಿಗೂ ಕೂಡ ದೊಡ್ಡ ಹರಸಾಹಸ. ಮನೆಯಿಂದ ಮನೆ ಮಾಲೀಕರಿಂದ ಪ್ರೆಷರ್ಸ್ ಹೆಚ್ಚಾಗ್ತಾ ಇರುತ್ತೆ. ಯಾರಿಗಾದ್ರೂ ಕಾಲ್ ಮಾಡಿ, BBMP ಅವ್ರಿಗೆ ಕಾಲ್ ಮಾಡಿ, ನೀರು ಹೊರಗೆ ಹಾಕಬೇಕು ಅಂತ ಅಂದು ಅದನ್ನ ಹೇಗೆ ನಿಭಾಯಿಸೋದು ಅಂತ. ಅಲ್ಲಲ್ಲೇ ಕರೆಂಟ್ ಕಂಬಗಳು ಕೂಡ ಇದಾವೆ. ಸೊ ಕರೆಂಟ್ ಪಾಸ್ ಆಗ್ತಾ ಇರುವಂತ ಟೈಮ್ನಲ್ಲೂ ಏನಾದ್ರೂ ಆದ್ರೆ ಏನೋ ಅನ್ನುವಂತಹ ಚಿಂತೆಯಲ್ಲೇ ಯಾರೋ ಒಬ್ರು ಕೂತ್ ಬಿಟ್ಟಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಸಾಯಿ ಲೇಔಟ್ ಜಲ ಸಂಕಷ್ಟವನ್ನ ಅನುಭವಿಸ್ತಾ ಇದೆ. ಪ್ರತಿ ವರ್ಷ ಮಳೆ ಬಂದಾಗ ಇದೇ ಸಂಕಷ್ಟದಲ್ಲಿರ್ತಾರೆ ಜನ. ಸಮಸ್ಯೆ ಏನು, ವರ್ಷ ಇದೇ ಸಮಸ್ಯೆ. 2 days ನೀರು ಬಂದ್ರೆ ನಾನೆಲ್ಲ ಕ್ಲೀನ್ ಮಾಡಿದೆ, ಕ್ಲೀನ್ ಮಾಡಿದ್ರಲ್ಲಿ ಏನು ಪ್ರಯೋಜನ ಇಲ್ಲ. CM PM ಎಲ್ಲ ಬರ್ತಾರೆ, ಇದು ವೆಂಟ್ ಸೊಲ್ಯೂಷನ್ ಆಗ್ಬಿಟ್ಟಿದೆ, ವೆಂಟ್ ಮಾಡ್ತೀನಿ, ಇದಾಗಿದ್ದಾರೆ, ಅದು ಆಗಿದ್ದಾರೆ. ಏನೋ ಗ್ರೇಟರ್ ಬೆಂಗಳೂರು, ಇದು ಗ್ರೇಟರ್ ಬೆಂಗಳೂರಾ? BBMP ಇದು ಅಲ್ಲಿ ಗ್ರೇಟರ್ ಬೆಂಗಳೂರ? ಇದು ನಮ್ಗೆ ಗ್ರೇಟರ್ ಬೆಂಗಳೂರು ಬೇಕಾಗಿತ್ತು. ಇದು ವರ್ಷ ನಾವು ಟ್ಯಾಕ್ಸ್ ಕಟ್ಟಬೇಕು. ಯಾಕೆ ನಾವು ಟ್ಯಾಕ್ಸ್ ಕಟ್ಟಬೇಕು ಹೇಳಿ? ಯಾಕೆ ಟ್ಯಾಕ್ಸ್ 10,000 15,000 ಟ್ಯಾಕ್ಸ್ ಕಟ್ಟಬೇಕು? ಯಾಕೆ ಟ್ಯಾಕ್ಸ್? ನಾನು ತಂದೆ ICU ಅಲ್ಲೇ ಇದೆ, ಅಲ್ಲಿ ನೋಡ್ಬೇಕು, ನಾವು ಇಲ್ಲಿ ನೋಡ್ಬೇಕು. ನೆನ್ನೆ ಇದೆಲ್ಲ ತಕೊಂಡ್ಬಿಟ್ಟು ಮಮ್ಮಿ ಮನೇಲಿ ಹೋಗ್ಬಿಟ್ಟು ಅಲ್ಲಿ ನೈಟ್ ಅಲ್ಲಿ ಇದು ಮಾಡ್ಬಿಟ್ಟು ಇವಾಗ ಬರ್ತಾ ಇದ್ದೀನಿ. ವರ್ಷ ನಂದು ಕಾರ್ ಆಕ್ಸಿಡೆಂಟ್ ಆಗ್ಬಿಟ್ಟು ಇಲ್ಲಿ ಕಾರ್ ಲಾಸ್ಟ್ ಟೈಮ್ 50,000 ಇದು ಮಾಡ್ಬಿಟ್ಟು ನಾನು ಇದು ಕರೆಕ್ಟ್ ಮಾಡಿದ್ದಾರೆ. ಲಾಸ್ಟ್ ಟೈಮ್ ಕಾರ್ ಇದೆಲ್ಲ ಮನೇಲಿ ಯಾರಿಲ್ಲ, ಅಲ್ಲಿ ಸ್ಕೂಲಲ್ಲಿ ಬಂದು ನನ್ನ ಹುಡ್ಗ ಹತ್ರ ಹೇಳಿ ಇದು ಕಾರ್ ತಕೊಂಡು ಅಲ್ಲಿ ಹೋಗಿ, ಅದು ಕಾರ್ ತಕೊಂಡು ಅಲ್ಲಿ ಹೋಗಿದ್ದಾರೆ. ಅದು ಗಡ್ಡ ಇದೆ, ಅದು ನೋಡಿಲ್ಲ. ಅದು ಹೋಗ್ಬಿಟ್ಟು 3-4 ಪೀಪಲ್ ಅಲ್ಲಿ ಹೋಗ್ಬಿಟ್ಟು ನಾವು ಹಾಸ್ಪಿಟಲ್ ಅಲ್ಲೇ ಹೋಗಿ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟು 2 days ಟ್ರೀಟ್ಮೆಂಟ್ ಕೊಟ್ಟು ಕಾರ್ ಇವತ್ತು ಶೋರೂಮ್ ಅಲ್ಲಿ ಇದೆ. 50,000 ಕೇಳ್ತಾ ಇದ್ದಾರೆ ಶೋರೂಮ್. ಇವತ್ತು 2 days ಬ್ಯಾಕ್ ಇವತ್ತು ನೋಡಿ ಈ ಸಮಸ್ಯೆ ಇದೆ. ಇಲ್ಲಿ ಮೋರ್ ದೆನ್ 100 ಮನೆ, ಎಲ್ಲಿ ಮನೆಯಲ್ಲಿ ಹೋಗ್ಬಿಟ್ಟು ನಂದು ಸ್ವಂತ ಮನೆ ಯಾಕೆ ನಾವು ಸೆಲ್ ಮಾಡ್ಬಿಟ್ಟು ಹೋಗ್ಬಿಟ್ಟು ಇದು ಪರಿಹಾರ ಇಲ್ಲ. ಫಾರಿನ್ ಕಂಟ್ರೀಸ್ ಅಲ್ಲಿ 1 month 2 months 1 year ಅಲ್ಲೇ ಪರಿಹಾರ ಬರ್ತಾರೆ. ಇದು ಇಂಡಿಯಾದಲ್ಲಿ ಯಾಕೆ ಪರಿಹಾರ ಇಲ್ಲ? ಪರಿಹಾರ ಇದೆ, ಅವ್ರು ಮಾಡ್ತಾ ಇಲ್ಲ. 1 month ಮಾಡ್ತಾರೆ ಅಷ್ಟೇ, ಆಮೇಲೆ ಯಾರು ಅದು ಫಾಲೋ ಅಪ್ ಮಾಡ್ತಾ ಇಲ್ಲ. ವಾಟರ್ ಬೆಂಗಳೂರು ವರ್ಸ್ಟ್ ಬೆಂಗಳೂರು, ಅದೇನು ತೊಟ್ಟಿ ಬೆಂಗಳೂರು ಹಾಕ್ಬಿದೆ. ಗ್ರೇಟರ್ ಬೆಂಗಳೂರು ಆ ನೇಮ್ ತೆಗೆದು ರಿಮೂವ್ ಮಾಡ್ಬಿಟ್ಟು ತೊಟ್ಟಿ ಬೆಂಗಳೂರು ಹಾಕ್ಬೇಕು. ತೊಟ್ಟಿ ಬೆಂಗಳೂರು ಅದು ಹೆಬ್ಬಾಲಲ್ಲಿ ಅದರಲ್ಲಿ ಇಲ್ಲ. ಸೇಮ್ ಪ್ರಾಬ್ಲಮ್ ಇದೆ. 2 hours 3 hours ತಂದೆಗೆ ನಾವು ತಗೊಂಡು ಹೋಗಿದ್ದಾರೆ ಹಾಸ್ಪಿಟಲ್ಗೆ. ಹೆಬ್ಬಾಲಲ್ಲಿ ಎಷ್ಟು ನೀರು ಡೇಂಜರ್ ಪೇಷಂಟ್ ಅಲ್ಲಿ ಅಲ್ಲಿ ಸಾಯ್ಬೇಕು. ವರ್ಷದಂತೆ ಈ ವರ್ಷ ಕೂಡ ಹೊರಮಾವಿನ ಸಾಯಿ ಲೇಔಟ್ ಜನರಿಗೆ ಜಲ ಸಂಕಷ್ಟ ಎದುರಾಗಿದೆ. ಈ ವರ್ಷ ಅಂದ್ರೆ ನಿನ್ನೆ ಸುರಿದಂತಹ ಮಳೆಯಿಂದ ಇಲ್ಲಿಯ ಸರಿಸುಮಾರು 10ಕ್ಕೂ ಅಧಿಕ ಮನೆಗಳಿಗೆ ನೀರು ನುಗ್ಗಿದೆ. ಸದ್ಯ ನಾನೀಗ ಸಾಯಿ ಲೇಔಟ್ ನಲ್ಲಿ ಇದ್ದೀನಿ. ಇಲ್ಲಿ ದೃಶ್ಯ ಹೇಗಿದೆ ಅನ್ನೋದನ್ನ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ನೀವು ಇಲ್ಲಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಅಂದ್ರೆ ನೆಲಮಹಡಿಯಲ್ಲಿರುವಂತಹ ಮನೆಗಳಿಗೆ ನೀರು ನುಗ್ಗಿದೆ. ಇಲ್ಲಿ ಸರಿಸುಮಾರು 30ರಿಂದ 40 ಮನೆಗಳಿದೆ. ಪ್ರತಿ ವರ್ಷ ಕೂಡ ಮಳೆ ಬಂದ್ರೆ ಸಾಕು ಸಾಯಿ ಲೇಔಟ್ ಜನರಿಗೆ ದೊಡ್ಡ ಮಟ್ಟದಲ್ಲಿ ಜಲ ಸಂಕಷ್ಟ ಎದುರಾಗುತ್ತೆ. ನೆಲಮಹಡಿಯ ಮನೆಗಳಿಗೆ ನೀರು ನುಗ್ಗುತ್ತೆ. ಪರಿಣಾಮವಾಗಿ ಜನರು ರಾತ್ರೋರಾತ್ರಿ
ಬೇರೆಡೆಗೆ ಶಿಫ್ಟ್ ಆಗ್ತಾರೆ, ಒಂದಿಷ್ಟು ಜನರು ಮಳೆಗಾಲದ ಮುಂಚಿತವಾಗಿ ಶಿಫ್ಟ್ ಆಗ್ತಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ರೆ ನೆಲಮಹಡಿಯಲ್ಲಿರುವಂತಹ ದೃಶ್ಯ ಯಾವ ರೀತಿಯಾಗಿದೆ ಅನ್ನೋದನ್ನು ಕೂಡ ನೀವು ಗಮನಿಸ್ತಾ ಇರಬಹುದು. ಇಲ್ಲಿ ಪ್ರಮುಖ ಕಾರಣ ಏನಂದ್ರೆ ಪ್ರತಿ ವರ್ಷ ಕೂಡ ಇಲ್ಲಿಯ ಜನರಿಗೆ ಯಾಕೆ ಈ ರೀತಿ ಸಮಸ್ಯೆ ಆಗ್ತಾ ಇದೆ, ಯಾಕೆ ಶಾಶ್ವತ ಪರಿಹಾರ ಸಿಗ್ತಾ ಇಲ್ಲ ಅನ್ನೋದನ್ನ ನೋಡೋದಾದ್ರೆ ನನ್ನ ಬಲಭಾಗದಲ್ಲಿ ದೃಶ್ಯದ ನಿಮ್ಗೆ ನಮ್ಮ ಕ್ಯಾಮರಾ ಪರ್ಸನ್ ಆಗಿರುವಂತಹ ನವೀನ್ ಅವರು ತೋರಿಸ್ತಾ ಹೋಗ್ತಾರೆ. ಅಲ್ಲಿ ಒಂದು ದೂರದಲ್ಲಿ ಒಂದು ರಾಜಕಾಲುವೆ ಇದೆ, ಅಂದ್ರೆ ಅಲ್ಲಿ ಬಿಬಿಎಂಪಿ ಹಾಗೂ ಬಿಡಿಎ ಪ್ರತ್ಯೇಕವಾಗಿ ಕಾಮಗಾರಿ ನಡೆಸ್ತಾ ಇದೆ. ಈ ಹಿಂದಿನ ಬಿಬಿಎಂಪಿ ಈಗಿನ ಗ್ರೇಟರ್ ಬೆಂಗಳೂರು ಈಗ ಪ್ರತ್ಯೇಕವಾಗಿ ಕಾಮಗಾರಿ ನಡೆಸ್ತಾ ಇದೆ. ಈ ಒಂದು ಸದ್ಯಕ್ಕೆ ಪೂರ್ಣವಾಗುವಂತಹ ಲಕ್ಷಣ ಯಾವುದೇ ರೀತಿ ಕಾಣ್ತಾ ಇಲ್ಲ. ಏನ್ ಕಾಮಗಾರಿ ನೋಡೋದಾದ್ರೆ ರೈಲ್ವೆ ಮೆಂಟ್ ಅಂದ್ರೆ ರೈಲ್ವೆ ಮೆಂಟ್ ನ ಅಗಲಗೊಳಿಸಬೇಕಾಗಿರುವಂತಹ ಸ್ಥಳದಲ್ಲಿ ಸಣ್ಣ ನೀರಾವರಿ ಇಲಾಖೆ ಪೈಪ್ಲೈನ್ ಕೂಡ ಏನು ಹಾದು ಹೋಗಿದೆ. ಪರಿಣಾಮ ಅದನ್ನು ತೆರವು ಮಾಡದಿರುವುದೇ ಇದುವರೆಗಿನ ಸಮಸ್ಯೆ. ಅಂದ್ರೆ ರಾಜಕಾಲುವೆ ನೀರು ಏನಿದೆ ಅದು ಹಾದು ಹೋಗುವಂತಹ ದಾರಿಯಲ್ಲಿ ಪೈಪ್ಲೈನ್ ಆಗ್ತಾ ಇದೆ, ಮತ್ತೆ ಮಣ್ಣು ಕೂಡ ಬಿದ್ದಿದೆ. ಅದನ್ನು ತೆರವು ಮಾಡದಂತಹ ಹಿನ್ನೆಲೆ ರಾಜಕಾಲುವೆ ನೀರು ನೇರವಾಗಿ ಮನೆಗಳಿಗೆ ನುಗ್ಗುತ್ತೆ. ಪರಿಣಾಮವಾಗಿ ಇಲ್ಲಿರುವಂತಹ ಜನರು ಪ್ರತಿ ವರ್ಷ ಕೂಡ ಈ ರೀತಿಯ ಸಮಸ್ಯೆಯನ್ನು ಎದುರಿಸ್ತಾ ಹೋಗ್ತಾರೆ. ಜನರು ಜಲ ದಿಗ್ಬಂಧನಕ್ಕೆ ತುತ್ತಾಗ್ತಾರೆ. ಜನರ ಅಂದ್ರೆ ಮನೆಗಳಿಗೆ ನೀರು ನುಗ್ಗುತ್ತೆ. ಅದನ್ನು ಕೂಡ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಬೇರೆ ಬೇರೆ ಊರಿನಿಂದ ಬಂದಂತಹ ಜನರು ಕೂಡ ಇದ್ದಾರೆ. ಒಂದಿಷ್ಟು ಜನರು ಸಾಯಿಲೇಟ್ ನಲ್ಲಿ ಪರ್ಮನೆಂಟ್ ಆಗಿ ವಾಸ ಮಾಡೋರಿದ್ರೆ, ಇನ್ನೊಂದು ಕಡೆ ಕೆಲಸದ ನಿಮಿತ್ತ ಬೇರೆ ಬೇರೆ ಜನರು ಬೇರೆ ಬೇರೆ ಊರಿನಿಂದ ಕೂಡ ಇಲ್ಲಿ ಜನರು ಬಂದು ವಾಸ ಮಾಡ್ತಾ ಇದ್ದಾರೆ. ಬಟ್ ಅವರ ಮನೆಗಳಿಗೆ ಇದೀಗ ನೀರು ನುಗ್ಗಿದ್ರಿಂದ ಜನರು ಮನೆಯನ್ನು ಬಿಟ್ಟು ಮೇಲಿನ ಮಹಡಿಯಲ್ಲಿ ಕೂಡ ನಿಂತಿದ್ದಾರೆ. ನಿಮ್ಗೆ ಜಲಾವೃತ ಆಗಿರುವಂತಹ ಮನೆ ಯಾವ ರೀತಿಯಾಗಿದೆ ಅನ್ನೋದನ್ನು ಕೂಡ ತೋರಿಸ್ತಾ ಹೋಗ್ತೀನಿ. ನೀವು ಇಲ್ಲಿ ಇದು ನೆಲಮಹಡಿಯಲ್ಲಿ ಇರುವಂತಹ ಮನೆ, ಇದು ಇಡೀ ಮನೆ ಕಿಚನ್ ಆಗಿರಬಹುದು, ಬೆಡ್ರೂಮ್ ಆಗಿರಬಹುದು, ಕಂಪ್ಲೀಟ್ ಆಗಿ ಜಲಮಯ ಆಗಿದೆ. ಮತ್ತು ಇಡೀ ಮನೆಯಲ್ಲಿ ಕೆಸರು ನೀರು ನಿಂತಿದೆ. ಜನರಿಗೆ ಇಲ್ಲಿ ಸಾಂಕ್ರಾಮಿಕ ರೋಗದ ಭೀತಿ ಕೂಡ ಕಾಡ್ತಾ ಇದೆ. ಯಾಕಂದ್ರೆ ನಿನ್ನ ದೃಶ್ಯ ಇದು ಈ ಮನೆಯ ಅಂದ್ರೆ ರೂಮ್ ಯಾವ ರೀತಿ ಆಗಿದೆ ಅನ್ನೋದನ್ನು ಕೂಡ ನೀವು ನೋಡ್ತಾ ಇರಬಹುದು. ಅಂದ್ರೆ ರೂಮ್ ನಲ್ಲಿ ಕಂಪ್ಲೀಟ್ ಆಗಿ ನೀರು ನಿಂತಿದೆ. ಅದರ ಜೊತೆಗೆ ಇಲ್ಲಿ ಒಬ್ಬರು ವ್ಯಕ್ತಿ ಕೂಡ ಅಂದ್ರೆ ನಿನ್ನೆ ರಾತ್ರಿ ಅನಿವಾರ್ಯವಾಗಿ ಶಿಫ್ಟ್ ಆಗಿದ್ರು ಒಂದಿಷ್ಟು ಜನ, ಅವರು ಇದೀಗ ಮತ್ತೆ ಮನೆಗಳಿಗೆ ಬರ್ತಾ ಇದ್ದಾರೆ. ಬಟ್ ಮನೆ ಕಂಪ್ಲೀಟ್ ಹೊರಾಂಗಣ ಆಗಿರ್ಬೋದು, ಮನೆಯೊಳಗಡೆ ಆಗಿರ್ಬೋದು ನೀರು ನಿಂತಿದ್ರಿಂದ ಅವರಿಗೆ ಸಮಸ್ಯೆ ಎದುರಾಗ್ತಾ ಇದೆ. ನೆಲಮಹಡಿಯಲ್ಲಿರುವಂತಹ ಪ್ರತಿ ವರ್ಷ ಈ ವರ್ಷ ಕೂಡ ನೆಲಮಹಡಿಯಲ್ಲಿರುವಂತಹ ಅಷ್ಟೂ ಮನೆಗಳು ಕೂಡ ಜಲಾವೃತ ಆಗಿದೆ. ಜನರು ರಾತ್ರೋರಾತ್ರಿ ಶಿಫ್ಟ್ ಆಗಿದ್ದಾರೆ. ಪ್ರತಿ ವರ್ಷ ಈ ರೀತಿ ಆಗ್ತಾ ಇದ್ರು. ಇದುವರೆಗೂ ಕೂಡ ಶಾಶ್ವತ ಪರಿಹಾರ ಕೊಡುವಲ್ಲಿ ಹಿಂದಿನ ಬಿಬಿಎಂಪಿ ಅಧಿಕಾರಿಗಳು ಶಾಶ್ವತವಾಗಿರುವಂತಹ ಒಂದು ಪರಿಹಾರ ಕೊಡುವಲ್ಲಿ ಇವರಿಗೆ ಎಡವಿದ್ದಾರೆ. ಯಾಕಂದ್ರೆ ಪ್ರತಿ ವರ್ಷ ಇಲ್ಲಿಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ವಿಸಿಟ್ ಮಾಡ್ತಾರೆ, ಭರವಸೆ ಕೊಡ್ತಾರೆ, ಹೋಗ್ತಾರೆ. ಅಧಿಕಾರಿಗಳು ವಿಸಿಟ್ ಮಾಡ್ತಾರೆ. ಈ ರೀತಿ ಪ್ರವಾಹ ಸದೃಶ ವಾತಾವರಣ ಕ್ರಿಯೇಟ್ ಆದ ಸಂದರ್ಭದಲ್ಲಿ ಕೆಲವೊಮ್ಮೆ ಅನಿವಾರ್ಯ ಕಾಟಾಚಾರಕ್ಕೆ ಆದ್ರೂ ಅಧಿಕಾರಿಗಳು ವಿಸಿಟ್ ಕೊಡ್ತಾರೆ. ಬಟ್ ವಿಸಿಟ್ ಮಾಡಿ ಮಾತ್ರ ಸೀಮಿತ ಆಯ್ತಾ ಅನ್ನೋ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಯಾಕಂದ್ರೆ ಇವರಿಗೆ ಇನ್ನೂ ಕೂಡ ಶಾಶ್ವತ ಪರಿಹಾರ ಸಿಕ್ಕಿಲ್ಲ. ಕಳೆದ 10 ವರ್ಷಗಳಿಂದಲೂ ಕೂಡ ಈ ರೀತಿ ಸಮಸ್ಯೆ ಆಗಿರೋದ್ರಿಂದ ಇನ್ನಾದ್ರೂ ಇವರು ಶಾಶ್ವತ ಪರಿಹಾರ ಸಿಗುತ್ತಾ ಅನ್ನೋ ಭರವಸೆಯಲ್ಲಿ ಇಲ್ಲೇ ಜನರು ಬದುಕು ದುಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ನವೀನ್ ಜೊತೆ ಸತ್ತಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.